ಹಲೋ ಫ್ರೆಂಡ್ಸ್, ಒಂದು ಫೀಡ್ ಫಾರ್ಮ್ ಮಿಷಿನ್ನು ಈ ಪ್ರಾಬ್ಲಮ್ ನೋಡಿ ಯಾವ ಥರ ಐತೆ ಅಂತ. ರನ್ನಿಂಗಲ್ಲೇ ಇತ್ತು ಮಿಷಿನ್ನು. ನನಗೆ ಸರ್ವಿಸ್ಗಂತ ಕರೆದ್ರು, ಒಂದು ಟಾಕಾ ನೀಡಲ್ ಕಟಿಂಗ್ ಆಗ್ತೈತೆ ಅಂತ. ನೋಡಿ ಇದು ಯಾವ ಥರ ಶೇಕಿಂಗ್ ಆಗ್ತೈತೆ ನೋಡಿ. ಇವತ್ತು ಇದೇ ಶೇಕಿಂಗ್ನ ನಾವು ಯಾವ ಥರ ಅವಾಯ್ಡ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋದಲ್ಲಿ ನೋಡ್ತಾ ಇರಿ, ವಿಡಿಯೋನ ಫಾಸ್ಟ್ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳೋಕ್ಕೋಸ್ಕರ ಯಾವುದೋ ಒಂದು ಮಿಸ್ ಆಗಬಾರ್ದು ಅಂತ ನಾನು ಫುಲ್ ಡೀಟೇಲ್ ಆಗಿ ಒಂದೊಂದೇ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಈ ಪ್ಲೇಟ್ ಬಿಚ್ಬಿಟ್ಟು ಕೂಡ ನಾನು ವಿಡಿಯೋ ಮಾಡ್ಬೋದಾಗಿತ್ತು. ನೋಡಿ ಇವಾಗ ಪ್ಲೇಟ್ ಆಚೆ ಬಂತು, ಓಕೆನಾ? ಇವಾಗ ಹಂಗೆ ನೋಡ್ತಾ ಇರಿ, ಎಲ್ಲಿ ಇದು ಪ್ರಾಬ್ಲಮ್ ಐತೆ ಅಂತ ತೋರಿಸ್ತೀನಿ. ನೋಡಿ ಇದೊಂದು ಆ್ಯರೋ ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲೇ ಪ್ರಾಬ್ಲಮ್ ಇರೋದು. ಇದು ಯಾವ ಥರ ಸಾಲ್ವ್ ಮಾಡೋದಂತ ನಾವು ವಿಡಿಯೋದಲ್ಲಿ ಕಲಿಯೋಣ. ನೋಡಿ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಏನು ಬಿಚ್ಚೋದು ಅಂತ ನೋಡೋಣ. ನೋಡಿ ಇದೊಂದು 3mm ಯಾಲಂಕಿಯಿಂದ ಈ ಫೀಡ್ಡಾಗು ರಾಡು ಒಂದು ಒಳಗಡೆ ಇರ್ತದೆ, ಹೈಟು ಅಡ್ಜಸ್ಟ್ಮೆಂಟ್ ಮಾಡೋ ರಾಡು. ಇದಕ್ಕೆ ಫಸ್ಟು ಒಂದು ಸ್ಕ್ರೂ ಹಾಕ್ಕೊಂಬಿಟ್ಟು ಆಚೆ ಎಳೆದ್ರೆ ನೋಡಿ ಈ ಥರ ಬಂದ್ಬಿಡುತ್ತೆ. ಒಂದೊಂದು ಟೈಮು ತುಂಬ ದಿವಸ ಬಿಚ್ಚಿಲ್ಲ ಅಂದರೆ ಈ ಥರ ಕಟಿಂಗ್ ಪ್ಲೇಯರ್ ಹಾಕ್ಬಿಟ್ಟು ಎಳೆದ್ರೆ ಬಂದ್ಬಿಡುತ್ತೆ. ಆಮೇಲೆ ಅದನ್ನು ಸ್ವಲ್ಪ ಮೇಲೆ ಪುಷ್ ಮಾಡಿ ಹಿಡ್ಕೊಳ್ಳಿ. ಹಿಂಗೆ ನೋಡಿ ಒಂದು ಸಪೋರ್ಟ್ಗೆ ಈ ಥರ ಯಾಲಂಕಿನ ಕೆಳಗಡೆ ಯಾಲಂಕಿನ ಸ್ಕ್ರೂ ಡ್ರೈವರು ಏನು ಸಿಗುತ್ತೋ ಅದನ್ನು ನೀವು ಇಕ್ಬೋದು. ಅದಾದಮೇಲೆ ಸ್ಕ್ರೂ ಡ್ರೈವರಲ್ಲಿ ಸ್ಕ್ರೂನ ಲೂಸ್ ಮಾಡಿರೋ ಸ್ಕ್ರೂನ ಇವಾಗ ಒಂದು ಸೈಡು ಪ್ರೆಸ್ ಮಾಡಿ ಮುಂದ್ಗಡೆ ನೋಡಿ ಲೂಪರ್ನ ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊಂಡು ಇದನ್ನು ನೋಡಿ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣನೇ ನೋಡಿ ಅದು ಹೋಗ್ಬಿಟ್ಟು ಕರೆಕ್ಟಾಗಿ ಲಾಕ್ ಆಗಬೇಕು. ಸ್ವಲ್ಪ ಶೇಕಿಂಗ್ ಬರಬಾರ್ದು, ಆ ರೇಂಜಲ್ಲಿ ಇಕ್ಬಿಟ್ಟು ಫುಲ್ ಟೈಟ್ ಹೊಡೆದ್ಬಿಡಿ. ಈ ಪ್ರಾಬ್ಲಮ್ಗೆ ಇದೇ ಸೊಲ್ಯೂಷನ್ನು. ಫುಲ್ ಟೈಟ್ ಹೊಡೆದಾದ್ಮೇಲೆ ಒನ್ ಟೈಮ್ ನೋಡಿ ಲೂಪರ್ನ ಶೇಕ್ ಮಾಡಿ ನೋಡಿ ಶೇಕಿಂಗ್ ಏನಿಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡೋಣ ನಾವು. ನೆಕ್ಸ್ಟು ಮಿಕ್ಕಿದೆಲ್ಲ ಹೆಂಗೈತೆ ಅದೇ ಥರ ನಾವು ಫಿಟ್ಟಿಂಗ್ ಮಾಡಿಕೊಂಡು ಮತ್ತು ಲೂಪರ್ ಟೈಮಿಂಗ್ ಮಾಡಿಕೊಂಡು ಟಿಚಿಂಗ್ ಮಾಡಿ ನಾನು ತೋರಿಸ್ತೀನಿ. ಇವಾಗ ನೋಡಿ ಟೈಮಿಂಗ್ ಸೆಟ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಇವಾಗ ಟೈಮಿಂಗ್ ಸೆಟ್ ಮಾಡಿಬಿಟ್ಟೆ. ಈ ಮಿಷಿನ್ಗೆ ನಾನು ಈ ಥರ ಟೈಮಿಂಗ್ ಇಕ್ಕಿದ್ದೀನಿ. ಬಂದ್ಬಿಟ್ಟು ನೋಡಿ ಇದೇ ಥರನೇ ಟೈಮಿಂಗ್ ಇಕ್ಕೋದು. ಲೀಚಿಯಾಂಗ್ ಮಿಷಿನು, ಜಾಕು ಲೀಚಿಯಾಂಗು ಎಲ್ಲ ಒಂದೇ. ನೋಡಿ ನನ್ನ ಟೈಮಿಂಗು ನಾನು ಲೂಪರ್ಗೆ ಈ ಥರ ಸೆಟಪ್ ಮಾಡಿ ಇಕ್ತೀನಿ. ನೆಕ್ಸ್ಟು ಫೀಡಾಗು ಮತ್ತು ನೀಡಲ್ ಪ್ಲೇಟು ಮತ್ತು ನೀಡಲ್ ಸೆಟ್ಟಿಂಗು, ನೀಡಲ್ ಗಾರ್ಡ್ ಸೆಟ್ಟಿಂಗ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನೀಡ್ಲ್ ಗಾರ್ಡ್ ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡೋದಂದರೆ ಫಸ್ಟ್ ಲೂಸ್ ಮಾಡ್ಕೊಳ್ಳಿ.
ಅದಾದಮೇಲೆ ನೀಡ್ಲ್ ಬಾರ್ನ ಕೆಳಗಡೆ ತಗೊಂಬನ್ನಿ. ಅದಕ್ಕೆ ಬೆಂಡಾದರೆ ಅದ್ರ ಲೂಪರ್ಗೆ ಬಂದ್ಬಿಟ್ಟು ಟಚ್ ಆಗಬಾರ್ದು. ಆ ರೇಂಜಲ್ಲಿ ನೀಡಲ್ ಗಾರ್ಡನ್ನ ಸೆಟ್ ಮಾಡಬೇಕು. ನೋಡಿ, ಇವಾಗ ನೀಡ್ಲ್ ಗಾರ್ಡು ಸೆಟ್ಟಿಂಗ್ ಆಯಿತು. ಇವಾಗ ನೀಡ್ಲ್ ಪ್ಲೇಟು ಫೀಟಾಗಿ ಹಾಕ್ಬಿಟ್ಟು ಪ್ರೆಷರ್ ಫುಟ್ ಹಾಕ್ಬಿಟ್ಟು ಇವಾಗ ನಿಮಗೆ ಟಿಚಿಂಗ್ ಕೂಡ ಮಾಡಿ ನಾನು ತೋರಿಸ್ತೀನಿ ಯಾವ ಥರ ಪರ್ಫಾರ್ಮೆನ್ಸ್ ಬರ್ತೈತೆ ಅಂತ. ನೋಡಿ, ಈ ಸ್ಕ್ರೂ ಬಂದ್ಬಿಟ್ಟು ಲೂಸ್ ಮಾಡಿಬಿಟ್ಟು ಫೀಡ್ಡಾಗಿ ಹೈಟು ಜಾಸ್ತಿ ಮಾಡ್ಬೋದು. ಅಪ್ ಡೌನು ಸೆಟ್ಟಿಂಗ್ ಬಂದ್ಬಿಟ್ಟು ಇದೇ ಸ್ಕ್ರೂ. ಫಾಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಲೆಂತ್ ಆದರೆ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ. ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಚಿಕ್ಕದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಟಿಚಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಆಪ್ರೇಟರ್ ಕೂತ್ಕೊಂಡಿದ್ದಾರೆ, ಡೈರೆಕ್ಟಾಗಿ ಶರ್ಟೇ ಮಾಡ್ತಾಯಿದ್ದಾರೆ. ಯಾವ ಪೀಸಲ್ಲಿ ಅವ್ರಿಗೆ ರಿಕ್ವೈರ್ಮೆಂಟ್ ಐತೋ ಅದೇ ಪೀಸ್ಗೆ ನಾನು ಸೆಟ್ಟಿಂಗ್ ಮಾಡಿದ್ದೀನಿ. ಏನು ಟಾಕ ಇಲ್ಲ, ಏನಿಲ್ಲ, ಮೂಮೆಂಟು ಚೆನ್ನಾಗೈತೆ. ಇದೇ ಥರ ವೀಡಿಯೋಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡ್ಕೊಂಡು ಹೋಗಿ ಫ್ರೆಂಡ್. ಮತ್ತೆ ಸಿಗ್ತೀನಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ, ಹೊಸ ವೀಡಿಯೋ ಜೊತೆ, ಒಂದು ಹೊಸ ಮಿಷಿನ್ ಪ್ರಾಬ್ಲಮ್ ಜೊತೆ. ಅಲ್ಲಿ ತನಕ ಟೇಕ್ ಕೇರ್.